ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಹೋಗ್ತಾ ಇದ್ದೀನಿ S25 ಅಲ್ಟ್ರಾ ಲಾಂಚ್ ಇವೆಂಟ್ಗೆ. ನನ್ನ ಪಿಕ್ ಮಾಡೋಕ್ಕೆ ಕ್ಯಾಬ್ ಬಂದಿತ್ತು. ಅಲ್ಲಿಂದ ಕ್ಯಾಬ್ ಹತ್ಕೊಂಡು ಡೈರೆಕ್ಟು ಹಿಲ್ಟನ್ ಗಾರ್ಡನ್ಗೆ ಹೊರಟೆ. ಸೊ ಗಾಯ್ಸ್, ರೂಮಿಗೆ ಚೆಕ್ ಇನ್ ಆಗಿ ಕೂತಿದ್ದೀವಿ. ಆಲ್ರೆಡಿ ಟೈಮ್ 10:50 ಆಗಿದೆ. ನನ್ನ ಇಲ್ಲಿ ಕೂರಿಸ್ಬಿಟ್ಟು ಹೋಗಿದ್ದಾರೆ. ಮೇ ಬಿ ಟೂರ್ನಮೆಂಟ್ ಏನೋ 2:30 ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ. ಈವೆಂಟ್ ಕೂಡ 2 ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತನಕ ರೂಮಲ್ಲಿ ರೆಸ್ಟ್ ಮಾಡಿ ಅಂತ ಬಿಟ್ಟು ಹೋಗಿದ್ದಾರೆ. ಬನ್ನಿ ನನ್ನ ರೂಮ್ ಟೂರ್ ಹೇಗಿದೆ ಅಂತ ತೋರಿಸ್ತೀನಿ. ಹಾಗೆ ನನ್ನ ರೂಮ್ ಪಾರ್ಟ್ನರ್ ಕೂಡ ತೋರಿಸ್ತೀನಿ. ರೂಮ್ ಪಾರ್ಟ್ನರ್ ಹುಡುಗಿ ನೋಟ್ ಹುಡುಗ, ಕನ್ಫ್ಯೂಸ್ ಆಗಬೇಡಿ. ಫುಲ್ಲು ಸೈಲೆಂಟ್ ಆಗಿದೆ, ಯಾರೂ ಇಲ್ಲ ಅನ್ಸುತ್ತೆ. ಇಲ್ಲ ರೂಮಲ್ಲಿ ಇರ್ತಾರೆ. ಸೊ ಇದು ನನ್ನ ರೂಮ್. ಅಯ್ಯೋ ಲಾಕಿನ್ ಆಗಿಬಿಡ್ತು. ಅಮೃತ ಕಡೆಯಿಂದ ಓಪನ್ ಮಾಡಬೇಕು ಅನ್ಸುತ್ತೆ. ಇಟ್ ಗಾಟ್ ಸೇ ಹಾಯ್ ಟು ಮೈ ಬ್ಲಾಗ್. Hi guys. ಸೊ ಗಾಯ್ಸ್, ಇದು ನಮ್ಮ ರೂಮು. ಇಲ್ಲಿ ಬಾತ್ರೂಮ್ ಇದೆ. ಇವು ನೋಡಿ ಈ ಕಡೆಯಿಂದ ಹೇಗಿದೆ. ಟ್ರೈ ಗಾಯ್ಸ್, ಇಬ್ಬರನ್ನೇ ರೂಮಲ್ಲಿ ಬಿಟ್ಟೋಗ್ಬಿಟ್ಟಿದ್ದಾರೆ. ತಿನ್ನಕ್ಕೂ ಅಂದರೆ ಟಿಫನ್ ಕೇಳಿದ್ರು ಮಾಡ್ತೀರಾ ಅಂತ. ಬಟ್ ಟಿಫನ್ ನಾನು ಮಾಡ್ಕೊಂಡ್ಬಂದಿದ್ದೆ. ಕಾಫಿ ನಾವೇ ಟ್ರೈ ಮಾಡೋಣ ಬನ್ನಿ. ಎಲ್ಲ ಇಲ್ಲೇ ಇದೆ ಇಂಗ್ರೀಡಿಯೆಂಟ್ಸು. ಶುಗರ್, ಕೆಫೆ, ನೆಸ್ಕೆಫೆ. Actually, I don't know. You want brown sugar or normal sugar? ನಾರ್ಮಲ್ ಶುಗರ್. ಎಲ್ಲ ಇಲ್ಲ ಇದೆ, ನಾವೇ ಹಾಕೊಂಡು ಮಾಡ್ಕೋಬೇಕೀಗ. ಬನ್ನಿ ಗೈಸ್, ಕಾಫಿ ಮಾಡೋದು ಹೇಳ್ಕೊಡ್ತೇನೆ. So simple. ಐ ಥಿಂಕ್ we have to put in mug for hot coffee. Water, smells really good. Only one. Put it one more. Wait. Hold it. It's like a creamer. Should we add it in water? Your itself. Okay. It will be good or what? Is that good? I don't know. Nothing smells. ಕ್ರೀಮ್ ಕೊಟ್ಟಿದ್ದಾರೆ, ಅಮೂಲ್ ಗೋಲ್ಡ್ ಕ್ರೀಮ್ ಅಂತ. Something will happen. Sorry, cupcake coffee special. Guys, if anything happens, please do contact her. ನನಗೆ ಏನಾದರೂ ಆದರೆ ಇವರೇ ಜವಾಬ್ದಾರಿ, ನೋಡ್ಕೋಬೇಡಿ. ಅವ್ರಿಗೂ ಮಾಡೋಕ್ಕೆ ಬರಲ್ವಂತೆ ಪಾಪ. ಒಳ್ಳೆ ಕಾಫಿ ಕೊಡಿದ್ರೆ ಹೋಗುತ್ತೆ.
ಕೋಲ್ಡ್ ಬೇರೆ ಹಾಕ್ಬಿಟ್ಟಿದ್ದೆ ನನಗೆ. ಐ ಗಾಟ್ ಸಮ್ ಕೋಲ್ಡ್. ಎಲ್ಲರೂ ಹೇಗಿದ್ದೀರಾ? ಇಟ್ ಮೀನ್ಸ್ ಎವ್ರಿ ಒನ್, ಹೌ ಆರ್ ಯು ಪೀಪಲ್? ಓಕೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ. ಗೈಸ್, ಅವರು ಮಲಯಾಳಂ ಮತ್ತು ಕನ್ನಡ ಬರಲ್ಲ ಪಾಪ ಅವರಿಗೆ. ಓಕೆ, ಐ ಅಂಡರ್ಸ್ಟ್ಯಾಂಡ್. ಓಕೆ, ಕನ್ನಡ ಬರಲ್ಲ. ಹೋಯ್ತು. ಏನೋ ಮಾಡೋಕ್ಕೋಗಿ ಏನು ಮಾಡಿದ್ವಿ ಅಂತ ದೇವರಾಣಿಗೂ ಗೊತ್ತಿಲ್ಲ. ಫುಲ್ ಆಚೆ ಬರ್ತಿದೆ. ಓಕೆ, ದ ವಾಟರ್ ಐ ಥಿಂಕ್ ಜಾಸ್ತಿ ವಾಟರ್ ಹಾಕ್ಬಿಟ್ಟಿದ್ದೀವಿ. ವೇಟ್, keep it closed, right? Yeah. It have to be open. ಓಕೆ. Is there anything? ಕಾಫಿ ಹೋಗಿ ಪಾನ್ಕ ಹಾಕ್ಬಿಟ್ಟಿದೆ. ಅಯ್ಯೋ ದೇವ್ರೆ. I think they will clean it. Mix it. Yeah. You add 3 sugar. ಅಯ್ಯೋ. Coffee syrup. Yeah. Just taste it. Thank you. Wait. It's like very sweet. Very. Guys, ಇದು ಕಾಫಿ ಥರ ಇಲ್ಲ. Like it's like panka. Do you know panka? No. It's like a sweet water. Oh, They will give it in festival. that sugar water or the gulab jamun water? No. Bella means it's a jaggery. Do you know jaggery? Yeah. Same panka tarna ಇದೆ guys. Bella. Yeah, jaggery. Panka means jaggery is water. Oh. They will give in Ram Namavi. Ram's. Do you know God? Ram. Ram. For his birthday, they will give that Ram Prasad. Namavi. Prasad, yeah. Okay. Panka. ಚೆನ್ನಾಗಿದೆ ಕಾಫಿ, ಬಟ್ ಸ್ವಲ್ಪ ಶುಗರ್ ಆಗಿದೆ. ಇನ್ನು 2 ಸ್ಟಾರ್ಟ್ ಆಗೋದು. ನಾವು ನೋಡಿದ್ರೆ ಇಲ್ಲಿ 10:50 11ಗೆ ಬಂದುಬಿಟ್ಟಿದ್ದೀವಿ. ಇವಾಗ 10:50 ಟೈಮು. 10:45 ಆಗಿದೆ. ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿ 2ಗೇನೋ ಅನ್ಸುತ್ತೆ ಸ್ಟಾರ್ಟ್ ಆಗೋದು. ಅಲ್ಲಿ ತನಕ ಮಲ್ಕೊಂಡು ರೆಸ್ಟ್ ಮಾಡ್ತೀನಿ. ಗಾಯ್ಸ್, ಸಿಗೋಣ. ಬಾಯ್. ಗಾಯ್ಸ್, ಏನು ಗೊತ್ತಾ, ಸುಮ್ಮನೆ ಹಂಗೆ ಮಾತಾಡ್ಕೊಂಡು ಕೂತಿದ್ವಿ. ಲೈಕ್ ಯಾವ್ಯಾವ ಹೀರೋ ಗೊತ್ತು ನನಗೆ ಕನ್ನಡ ಅಲ್ಲಿ ಅಂತ. ಸೊ ಅವ್ರು ಹೇಳಿದ್ರು ಯಾರೂ ಗೊತ್ತಿಲ್ಲ ನನಗೆ ಕನ್ನಡದಲ್ಲಿ, ನಾನು ಕನ್ನಡದಲ್ಲಿ ಏನೂ ನೋಡಲ್ಲ ಅಂತ. ಬಟ್ ರಾಕಿ ಬಾಯ್ ಗೊತ್ತು ನೋಡಿ. ನಮ್ಮ ರಾಕಿ ಬಾಯ್ ಗೊತ್ತು, ಎಲ್ರಿಗೂ ಗೊತ್ತು. ಸೊ ರಾಕಿ ಬಾಯ್ ಇಸ್ ಪವರ್ಫುಲ್. ಶಿ ನೋಸ್ ಓನ್ಲಿ ರಾಕಿ ಬಾಯ್. ಹ್ಯಾವ್ ಯು ಸೀನ್ KGF ಮೂವಿ? Yeah, many times. Many times. ನೋಡಿ. I only know. Actually, I know Rocky, but just now. ಓಕೆ. He is a Kannadiga. ಎಸ್, ಈಸ್ ಕನ್ನಡಿಗ. ನೋಡಿ, ಅವ್ರು ಕನ್ನಡಿಗ ಅಂತ ಗೊತ್ತಷ್ಟೇ. ನೋಡಿ, ನಮ್ಮ ರಾಕಿ ಬಾಯ್ ಕನ್ನಡಿಗ. ಇಟ್ಸ್ ಕನ್ನಡಿಗ. ನೋಡಿ ಗಾಯ್ಸ್, ಹಿಂಗಿರಬೇಕು. ಏನು ಪವರ್ ಅಲ್ವಾ ನಮ್ಮ ರಾಕಿ ಬಾಯ್ದು. ನಿಮಗೆ ಯಾವ ಹೀರೋ ಇಷ್ಟ ಕಮೆಂಟ್ ಮಾಡಿ. ಹಾಯ್. So guys, this is a medal given. और ये सब हम जानते हैं कि जब ಸೊ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್, ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತಲ್ಲ, ಫಸ್ಟ್ ಟೈಮ್ ತುಂಬ ಚೆನ್ನಾಗಿ. ಸೊ ಗಾಯ್ಸ್, ತುಂಬ ಹೊಟ್ಟೆ ಹಸಿತಿತ್ತು, ತಿನ್ನಕ್ಕಂತ ತೊಗೊಬಂದ್ವಿ. ಆನ್ಲೈನ್ ಹೊರಗಡೆ ಟೂರ್ನಮೆಂಟ್ ಆಡ್ತಿದ್ದಾರೆ, ನಾವಿಲ್ಲಿ ಆರಾಮ್ಸೆ ತಿನ್ಕೊಂಡಿದ್ದೀವಿ. ನನ್ನ ಬ್ಲಾಗ್ಗೆ ಹೇಗಿತ್ತು ಆಂಟಿ ಈವೆಂಟು? ಚೆನ್ನಾಗಿತ್ತಾ? ಏನು ಪರವಾಗಿಲ್ಲ. ಹೇಗಿತ್ತು ವಿನಿ? ಗಾಯ್ಸ್, ಇವರು ನಮ್ಮ ಆಂಟಿ ಆ್ಯಂಡ್ ಇವರು ನನ್ನ ಕಸಿನ್ ವಿನಯ್ ಅಂತ. ಹೆಂಗಿತ್ತು ಮಮ್ಮಿ ಈವೆಂಟು? ಚೆನ್ನಾಗಿತ್ತು.
ಹಾಯ್ ಟು ಮೈ ಬ್ಲಾಗ್. ಹಲೋ. ಹೇಗೆ ಅನಿಸ್ತು ಎಕ್ಸ್ಪೀರಿಯನ್ಸ್ ಗೇಮ್ ಆಡಿ? ಭಾಳ ಚಲೋ ಐತ್ರಿ, ಬಟ್ ನನ್ನ ಟೀಮ್ಮೇಟ್ ಎದ್ದು ಹೋಗ್ಬಿಟ್ಟ ಅರ್ಧಕ್ಕೆ. ಅವ ಏನೋ ಬ್ರೇಕಪ್ ಆಗೈತಿ. ವಾ. ಅವ ನನ್ನ ಪ್ರಾಬ್ಲಮ್ ಆಗೈತೆ ಅಂತ ಮೊಬೈಲ್ ಕೆಳಗೆ ಬಡಿಯ ಅಂತಬಿಟ್ಟಾನ. ನಾ ಏನಾತಪ್ಪ ಅಂತ 2 ಗೇಮ್ ಆಟಾಡ್ದ ಆಮೇಲೆ ಹೋಗೇ ಬಿಟ್ಟವ. ಇಲ್ಲೇ ನಾವು ಓಲ್ಡ್ ಅರ್ಧಕ್ಕೆ ಹೋಗ್ಬಿಟ್ರು. ಕೈ ಕೊಟ್ಟು ಹೋದ್ರೆ ಹೇಗೆ? ಅವ ಗೇಮ್ದಾಗ ಸೋತ ಎಲ್ಲ ಗೊತ್ತಿಲ್ಲ, ಬಟ್ ಜೀವನದಾಗ ಸೋತ. ಹೌದು ಪಕ್ಕ. ಬ್ರೇಕಪ್ ಆದಮೇಲೆ ಇದ್ರ ಮೇಲೆ ಫೋಕಸ್ ಮಾಡಬೇಕು. ಅದನ್ನೇ ಕೂತ್ರೆ ಹೇಗೆ ಹೇಳಿ ಅವನು? ಆಯ್ ಚಿಟಿ ಸಿಟಿಗೆ ಎಕ್ಸ್ಟ್ರಾ ಲೆನ್ಸ್ ಹಾಕಿಸ್ಬೇಕು. ಅಲ್ಲಾದ್ರೆ ಅರ್ಧ ಆಗ್ಬಿಡ್ತದೆ. ಎಕ್ಸ್ಪೀರಿಯನ್ಸ್ ನಂದು ಚೆನ್ನಾಗಿತ್ತು, ಬಟ್ ಕೂತಿ ಬೋರ್ ಆಯ್ತು ನನಗಲ್ಲಿ. ಬಟ್ ಇಂಥ ಇವೆಂಟ್ದಾಗೆಲ್ಲ ಹಿಂಗೆ ಇರ್ತಾವೆ ಆಲ್ಮೋಸ್ಟ್. ಯಾಕಂದ್ರೆ ಜುಂಡ್ ಒಳಗೆ ಭಾಳ ಮಂದಿ ಕರೆಸ್ತಾರಲ್ಲ, ಅವಾಗ ಕ್ರಿಯೇಟರ್ಸಿಗೆ ಅವ್ರು ಫೋಕಸ್ ಮಾಡೋಕ್ಕಾಗಂಗಿಲ್ಲ. ಬಟ್ ನಮ್ಮದು ಟೈಮ್ ಬರ್ತೈತೆ, ನಾವು ಸ್ಪೆಷಲ್ ಗೆಸ್ಟ್ ಆಗಿ ಬರ್ತೀವಿ ಎಲ್ಲದಕ್ಕೂ. ನೆಕ್ಸ್ಟ್ ಇಯರ್ ಪಕ್ಕ ಕ್ಯಾಪ್ಟನ್ ಪಕ್ಕ ಬರ್ತೇವೆ. ಮೊಬೈಲ್ ಜೊತೆ ರೊಕ್ಕ ಕೊಟ್ಟು ಕಳಿಸ್ತಾರೆ ನಾವು, ಹಂಗೆ ಬರ್ತೀವಿ. ನೆಕ್ಸ್ಟ್ ಇಯರ್ ಪಕ್ಕ ಗಾಯ್ಸ್ ಬರ್ತೈತೆ. ಭಯ ಅಂತೇವೆ ಅಷ್ಟೇ, ಬಟ್ ಐ ಬರ್ತೈತೆ ದಿನ ನಮಗೆ ಬಂದೇ ಬರ್ತೈತೆ. ನಮಗೆ ಮೊಬೈಲ್ ಬೇಡ, ವಿ ವಿಲ್ ಫೋಕಸ್ ಆನ್ PC ಗೇಮ್ಸ್. ಏನಂತೀರ? ಪಕ್ಕ. ಅಲ್ಲಿ ಕೇಳಲ್ಲಿ ಅವರಮ್ಮ ಇಷ್ಟೊತ್ತಿಗೆ ಆಡ ಮಾಡೋದಿಲ್ಲ. ಇನ್ನೊಬ್ರು ಯಾರು ಬಂದು ಕಲರ್ಫುಲ್ ಬರ್ತಿದ್ದಾರೆ, ಕಲರ್ಫುಲ್ ಟ್ರಾಫಿಕ್ ಕಾರ್ಡ್ ಹಾಂ ಇವಾಗ ಆರ್ಡರ್ ಆಗ್ತಿದೆ. ಇನ್ನೇನು ಆಗಲ್ಲ. ಆಗ್ಬಿಟ್ಟಿದೆ ಕಲರ್ಫುಲ್. ಹಾಂ, ಅವ್ರೇನಂತಂದರೆ ಇದು VOS ಅಲ್ಲ, ಕಿರೋದು ನೀವು ಮಾಡ್ತಿದ್ರೆ ಕ್ರಿಯೋ ಏನೋ ಬಿತ್ತಲ್ಲ ಅದು ಮೌಸಿಗೆ ಒಂದ್ಸಲ ಸ್ಟಾರ್ ಬಿದ್ದೋದ್ರೆ ಎಷ್ಟು ಕಷ್ಟ ಇದೆ, ಭಾಳ ಕಷ್ಟ. ಎಷ್ಟು ದಿನ ಬೇಕಾಗುತ್ತೆ. ಅದು ಹೇಳ್ತಾರೆ ಆಲ್ಮೋಸ್ಟ್ ಮಾಡ ಅಂತಲ್ಲ. ನಮ್ದು ಒಂದು ಟೈಮ್ ಹೆಂಗೆ ಬಂದುಬಿಟ್ಟಿತ್ತು ಅಂದ್ರೆ ನಮ್ಮ ಮಮ್ಮಿ ತಿಳ್ಕೊಂಡ್ಬಿಟ್ಟಿದ್ದೆ. ನಾನು ಎಕ್ಸಾರ್ದು ಬಂದಿತ್ತು ನನಗೆ. ಅವಾಗ ಏನು ಮಾಡಬೇಕು ಅನ್ನೋದು ಬರ್ತಲ್ಲ. ಅದು ವಾಪಸ್ ಬರೋದು ಇಷ್ಟು ಕಷ್ಟ ಆಯಿತು ಅಂದರೆ ಜನರಿಗೆ ಹೇಳೋಕ್ಕಾಗಿಲ್ಲ. ನನ್ನ ಲೈಫ್ದಾಗ ಏನು ನಡೆಯಬೇಕು ಅಂತಂದು. ಬಟ್ ಆದರೂ ಜನ ಎಕ್ಸೆಪ್ಟ್ ಮಾಡ್ಕೊಂಡು ಭಾಳ ಹೊಡೆದಾಡ್ಬೇಕಾಗ್ತದೆ ನಾವು ವಾಪಸ್ ಬರೋಣ. ಬಟ್ ಈಗ ಎಲ್ಲರಿಗೂ ಅದು ಫೀಮೇಲ್ ಗೇಮರ್ಸಿಗೆ ಭಾಳ ಚಾನ್ಸಸ್ ಅದಾವೆ. ಬಿಟ್ಕೊಡ್ಬಾರ್ದು ಇಂಥ ಚಾನ್ಸ್ ಇದೆ. ಅದು ದುಡ್ಡು ಮಾಡೋದಂತರೂ ಅನ್ನೋದ್ರ ಲೆವೆಲ್ ಐತಿದ್ರೊಳಗೆ. ನಾನು ಒಂದು 3-4 ತಿಂಗಳು ಹಿಂಗೆ ನೋಡಿದಲ್ಲ ಅಂಟಿ. ನನಗೆ ಬರಾಂತಿದ್ದ ಬ್ರ್ಯಾಂಡ್ಸ್ ಆಲ್ಮೋಸ್ಟ್ ಆಗಸ್ಟ್, ಜೂನ್, ಜುಲೈಯಿಂದ ಸ್ಟಾರ್ಟ್ ಆಗ್ಯಾವ ನನಗೆ ಬರೋದು. ಅವ್ರು ಒನ್ ಟೈಮ್ ನಾನು ಎಕ್ಸ್ಪೋಸ್ ಆದ ಕಂಟಿನ್ಯೂ ಬರ ಅಂದ್ಬಿಟ್ಟು ನಾವು ಮೊನ್ನೆ ಇನ್ನು ಈಗೂ ಕಂಟಿನ್ಯೂ ಅದಾವ ನನಗೂ. ನೀವು ಮೆವರಿಕ್ ಅವ್ರು ಕೇಳಿದ್ರಿ ಇಂದ ಓಡಾಡಿ ಪಾಪ ಸುಸ್ತಾಗ್ಬಿಟ್ಟವನೇ ದಿನೇಶ ಅಲ್ವೇನೋ? ಯಾಕೋ ಮಕ್ಕ ಮುಚ್ಕೊಂತೀಯ ನೋಡ್ತೋ ಪೂರ್ತಿ ಟಯರ್ಡ್ ಅನ್ಕೋ. ಇವ್ರು ಮೊಬೈಲ್ ಕೊಟ್ಟರೆ ಇಸ್ಕೊಂಡು ಹೋಗೋದೆ ಗಾಯ್ಸ್ ಇವಾಗ ಮನೆಗೆ. ಸೊ ಗಾಯ್ಸ್ ಈವೆಂಟೆಲ್ಲ ಮುಗಿಸ್ಕೊಂಡು ಮೊಬೈಲ್ ಇಸ್ಕೊಂಡು ರೂಮಿಗೆ ಬಂದ್ವಿ. ಇವಾಗ ಬ್ಯಾಗೆಲ್ಲ ಎತ್ಕೊಂಡು ಮನೆಗೆ ಹೋಗೋದೆ. ಫುಲ್ ಟೈರ್ಡ್ ಆಗಿಬಿಟ್ಟಿದ್ದೀನಿ. ಸೀರಿಯಸ್ಲಿ ವಿ ಟೈರ್ಡ್. അമ്മ ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ತಲೆ ಬೇರೆ ನೋಡ್ತಿದೆ. ಇವೆಂಟ್ ಮಾತ್ರ ಸಖತ್ತಾಗಿತ್ತು. ಬೆಳಗ್ಗೆಯಿಂದ ಈ ರೂಮಲ್ಲಿ ಇದ್ದು ಬೋರ್ ಆಗಿಬಿಟ್ಟಿದೆ. ಯಾವಾಗ ಮನೆಗೆ ಹೋಗ್ತೀನೋ ಅನಿಸ್ತಿದೆ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಮನೆಗೆ ಹೋಗ್ಬಿಟ್ಟು ಫುಲ್ ನಿದ್ದೆ. ನಾಳೆ ತನಕ ಎದ್ದೊಳಲ್ಲ. ನಾಳೆ ಮಾರ್ನಿಂಗ್ ಎದ್ದು ಬೇರೆ ಸ್ಟ್ರೀಮ್ ಮಾಡಬೇಕು, ಇನ್ನೂ ಅನ್ಪ್ಯಾಕ್ ಮಾಡಬೇಕು. ಅನ್ಪ್ಯಾಕ್ ಇದರಲ್ಲೇ ಹಾಕ್ಲಾ ಅಥವಾ ಬೇರೆದ್ರಲ್ಲ ಹಾಕ್ಲಾ ಅಂತ ಯೋಚನೆ ಮಾಡ್ತಿದ್ದೆ. ನೋಡಿ ಏನೋ ಒಂದು ಮಾಡೋಣ. ಸೊ ಕಾಲ್ ಯಾವುದೋ ಬರ್ತಿದೆ ಗುರು. ದಿನೇಶ ಕಾಲ್ ಮಾಡ್ತಿದ್ದಾನೆ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್ ಬಾಯ್. ಲವ್ ಯು ಆಲ್.